ತುಂಗಭದ್ರಾ ಜಲಾಶಯದಲ್ಲಿ ಈಗ ಸಮಸ್ಯೆ ಆಗಿ ನೀರು ಪೋಲಾಗ್ತಾ ಇದೆ. ಸಮಸ್ಯೆಗಳ ಸರಮಾಲೆಯೇ ಅಲ್ಲಿ ಎದುರಾಗ್ತಾ ಇದೆ. ಕ್ರಸ್ಟ್ ಗೇಟ್ನ ಒಂದು ಗೇಟ್ ತುಂಡಾಗಿರೋದ್ರಿಂದಾಗಿ ಆಗಿರುವಂತಹ ಸಮಸ್ಯೆ ನೀರು ಪೋಲಾಗ್ತಾ ಇದೆ. ಒಂದು ಕಡೆಯಲ್ಲಿ ಸಮಸ್ಯೆಗಳ ಸರಮಾಲೆ, ಮತ್ತೊಂದು ಕಡೆ ಇನ್ನು ಬೆಳೆ ಕೈ ತಪ್ಪಿತು ಅಂತ ರೈತರು ಗೋಳಾಟ ಪಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಕ್ರಸ್ಟ್ ಗೇಟ್ನ ಆ ಗೇಟ್ ತುಂಡಾಗಿದ್ರಿಂದಾಗಿ ನೀರು ಎಲ್ಲ ಕಡೆ ನುಗ್ಗಿದ್ರಿಂದಾಗಿ ಸಂಪೂರ್ಣ ಬೆಳೆ ಎಲ್ಲ ಹಾಳಾಗಿದೆ. ಡ್ಯಾಮ್ ಸಮಸ್ಯೆಯನ್ನು ಪರಿಶೀಲಿಸೋಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಭೇಟಿಯನ್ನು ಕೊಟ್ಟಿದ್ದಾರೆ. ಟಿ.ಬಿ ಡ್ಯಾಮ್ ಸುತ್ತಮುತ್ತ ಫ್ಲೆಕ್ಸ್ಗಳ ಭರಾಟೆ ಜೋರಾಗಿದೆ. ನೋಡಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಭೇಟಿ ಕೊಡ್ತಾರೆ, ಇನ್ನೂ ಕೂಡ ಬಂದಿಲ್ಲ. ಅವರು ಏನಾಗಿದೆ ಅದರೆಲ್ಲದರ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಅವರು ಸ್ಥಳಕ್ಕೆ ಅವರು ಬರ್ತಾರೆ, ಬಂದು ಅದೆಲ್ಲವನ್ನು ಪರಿಶೀಲನೆ ಮಾಡ್ತಾರೆ. ನೋಡಿ, ಸುತ್ತಮುತ್ತ ಎಲ್ಲ ಕಡೆ ಫ್ಲೆಕ್ಸ್ಗಳನ್ನು ಹಾಕಿದ್ದಾರೆ. ಮುಖ್ಯಮಂತ್ರಿಗಳು ಬರ್ತಾರೆ ಅಂಥೇಳಿ 60 TMC ನೀರು ಪೋಲಾಗ್ತಾ ಇದ್ರೆ ಇತರ ರಾಜಕಾರಣಿಗಳ ಫ್ಲೆಕ್ಸ್ ಭರಾಟೆ ಅಂತೂ ಜೋರಾಗಿ ನಡೀತಾ ಇದೆ. ಎಲ್ಲ ಕಡೆ ಮುಖ್ಯಮಂತ್ರಿಗಳಿಗೆ ವೆಲ್ಕಮ್ ಅಂತೇಳಿ, ಶುಭಾಶಯ ಅಂತೇಳಿ, ಶುಭ ಕೋರುವವರು ಅಂತೇಳಿ ಅಲ್ಲಿನ ಸ್ಥಳೀಯ ಮುಖಂಡರ ಫೋಟೋಗಳನ್ನೆಲ್ಲ ಹಾಕಿ ಫ್ಲೆಕ್ಸ್ಗಳಂತೂ ಎಲ್ಲ ಕಡೆ ರಾರಾಜಿಸ್ತಾ ಇದೆ. ಆಗಿರೋದು ದೊಡ್ಡ ದುರಂತ. ಅದೇನಾದರೂ ಸ್ವಲ್ಪ ಏನಾದರೂ ಹೆಚ್ಚು ಕಮ್ಮಿ ಆದರೆ ದೊಡ್ಡ ಅಪಾಯವೇ ಅಥವಾ ದೊಡ್ಡ ಭೀಕರ ದುರಂತವೇ ಸಂಭವಿಸುತ್ತೆ. ರೈತರೆಲ್ಲರೂ ಕೂಡ ಆತಂಕದಲ್ಲಿದ್ದಾರೆ, ಬೆಳೆ ಹಾಳಾಯಿತು ಅಂತ. ಇದರಲ್ಲೂ ಫ್ಲೆಕ್ಸ್ ಭರಾಟೆ. ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು ಯಾವಾಗ ಈ ಡ್ಯಾಮ್ ಅಂದರೆ ಅದರ ಕ್ರಸ್ಟ್ ಗೇಟ್ ಕಟ್ಟಾಯಿತು ಅನ್ನೋ ವಿಚಾರ ತಲುಪುತ್ತೋ ತಕ್ಷಣ ಹೋಗಿ ಅಲ್ಲಿಂದ ಗ್ರೌಂಡ್ ರಿಪೋರ್ಟನ್ನು ನೀಡ್ತಾ ಇದ್ರು. ಈಗ ಅಗೇನ್ ನಮ್ಮ ಜೊತೆಯಲ್ಲಿ ನೇರ ಸಂಪರ್ಕದಲ್ಲಿದ್ದಾರೆ ನಾಗೇಂದ್ರ ಬಾಬು. ನಾಗೇಂದ್ರ ಬಾಬು, ಒಂದು ಕಡೆಯಲ್ಲಿ ರೈತರಿಗೆ ಆತಂಕ, ಬೆಳೆ ಹಾನಿ ಆಯಿತು ಅಂತೇಳಿ, ಆದರೆ ರಾಜಕಾರಣಿಗಳು ಫ್ಲೆಕ್ಸ್ ಹಾಕೊಂಡು ಎಲ್ಲ ಕಡೆ ಶೋ ಕೊಡ್ತಾ ಇದ್ದಾರೆ. ಸದ್ಯ ಹೇಗಿದೆ ಅಲ್ಲಿನ ಪರಿಸ್ಥಿತಿ? ಜನ ಏನು ಹೇಳ್ತಾ ಇದ್ದಾರೆ? ರೈತರು ಏನು ಹೇಳ್ತಾ ಇದ್ದಾರೆ? ರಂಜಿತ್, ನೋಡಿ, ಇವತ್ತು ರೈತ ಕಣ್ಣೀರು ಹಾಕ್ತಿದ್ದಾನೆ. ನೋಡಿ, 3 ರಾಜ್ಯಗಳು 8 ಜಿಲ್ಲೆಗಳ ರೈತರು ಡಿಪೆಂಡ್ ಆಗಿರೋದು ಇದೇ ಒಂದು ತುಂಗಭದ್ರಾ ಡ್ಯಾಮ್ನಲ್ಲಿ ಶೇಖರಣೆ ಆಗುವಂಥ ನೀರಿನ ಮೇಲೆ. ಕೈಗೆ ಬಂದ ತುತ್ತು ಇವತ್ತು ಬಾಯಿಗೆ ಬಂದಿಲ್ವಲ್ಲ ಅಂತೇಳಿ ರೈತ ಕಂಗಾಲಾಗಿದ್ದಾನೆ. 2 ಬೆಳೆಗಳನ್ನು ಬೆಳೆದುಕೊಳ್ಳುವ ಕನಸನ್ನು ಕಟ್ಟಿಕೊಂಡಿದ್ದಂಥ ರೈತನ ಕನಸು ಇವತ್ತು ಭಗ್ನ ಆಗಿದೆ. ಇದಕ್ಕೆ ಕಾರಣಕರ್ತರು ಯಾರು, ಏನಾಗಬೇಕು, ತನಿಖೆ ಆಗಬೇಕು, ಜೊತೆಗೆ ಇದೆಲ್ಲವೂ ಕೂಡ ಚರ್ಚೆಗಳಾಗ್ತಾ ಇದ್ರೆ ತುಂಗಭದ್ರಾ ಡ್ಯಾಮ್ನ 19ನೇ ಕ್ರಸ್ಟ್ ಗೇಟ್ ಮುರಿದ ಹಿನ್ನೆಲೆಯಲ್ಲಿ 60 TMC ನೀರನ್ನು ಇವತ್ತು ಖಾಲಿ ಮಾಡಲಾಗ್ತಾ ಇದೆ, ಪೋಲ್ ಆಗ್ತಾ ಇದೆ. ಇದು ಸಮಸ್ಯೆಗಳ ಸರಮಾಲೆ. ಇವತ್ತು ಬೆಳೆದಂಥ ಬೆಳೆಗಳು ಕೈಗೆ ಸಿಗುತ್ತೋ ಇಲ್ವೋ ಅನ್ನುವ ಆತಂಕದಲ್ಲಿರುವಂಥ ರೈತರು. ಆದರೆ ಇವತ್ತು CM ಸಿದ್ದರಾಮಯ್ಯ ಅವರು ಈ ಒಂದು ಜಲಾಶಯಕ್ಕೆ ಆಗಮಿಸಿ ಆ ಒಂದು ಸಮಸ್ಯೆಯನ್ನು ಆಲಿಸೋದಕ್ಕೆ ಮುಂದಾಗ್ತಿದ್ದಾರೆ. ರಿಪಬ್ಲಿಕ್ ಕನ್ನಡ 3 ದಿನದಿಂದ ಇದನ್ನು ಪ್ರಶ್ನೆ ಮಾಡ್ತಾ ಇತ್ತು, CM ಸಿದ್ದರಾಮಯ್ಯನವರು ಯಾವಾಗ ಬರ್ತಾರೆ, ಸಮಸ್ಯೆಗಳನ್ನು ಯಾವಾಗ ಪರಿಶೀಲನೆ ಮಾಡ್ತಾರೆ ಅಂತೇಳಿ. ಆದರೆ ಈತ ರೈತರ ಕಣ್ಣೀರನ್ನು ಹೊರಿಸುವಂಥ ಕೆಲಸವನ್ನು ರಾಜಕಾರಣಿಗಳು ಮಾಡಬೇಕಾಗಿತ್ತು. ಆದರೆ ಜನಪ್ರತಿನಿಧಿಗಳ ಕಾರ್ಯ ಹೇಗಿದೆ ಅನ್ನೋದಕ್ಕೆ ಪ್ರತ್ಯಕ್ಷವಾದಂಥ ಸಾಕ್ಷಿ ಅಂತಂದರೆ ಈ ಒಂದು ಫ್ಲೆಕ್ಸ್. ನೋಡಿ, ಫ್ಲೆಕ್ಸ್ ಹಾಕೋದು ತಪ್ಪು ಅಂತ ಹೇಳ್ತಾ ಇಲ್ಲ, ಆದರೆ ಇವತ್ತು ಎಂಥ ಸಮಸ್ಯೆಗಳಾಗಿದೆ, ನೀರು ಪೋಲಾಗ್ತಾ ಇದೆ, ರೈತ ಕಣ್ಣೀರನ್ನು ಹಾಕ್ತಿದ್ದಾನೆ. ಇದನ್ನು ನೋಡಿ ಬನ್ನಿ ಅಂತ ಹೇಳಿ ಈ ರೀತಿಯಾಗಿ ಸುಸ್ವಾಗತವನ್ನು ಕೋರುವಂಥ ಫ್ಲೆಕ್ಸ್ಗಳನ್ನು ಹಾಕುವ ಮೂಲಕ ಇಲ್ಲಿ ಜನಪ್ರತಿನಿಧಿಗಳು ಈ ರೀತಿಯಾಗಿ ಫ್ಲೆಕ್ಸ್ ರಾಜಕಾರಣಕ್ಕೆ ಮುಂದಾಗಿದ್ದಾರೆ. ಯಾರನ್ನು ಮೆಚ್ಚಿಸುವ ಸಲುವಾಗಿ ಈ ರೀತಿಯಾಗಿ ಫ್ಲೆಕ್ಸನ್ನು ಹಾಕಿದ್ದಾರೆ ಅನ್ನೋದನ್ನು ಈಗ ಈ ಫ್ಲೆಕ್ಸನ್ನು ಅಳವಡಿಸೋರು ತಿಳಿಸ್ಬೇಕು. ನೋಡಿ, ತುಂಗಭದ್ರಾ ಜಲಾಶಯ ನೋಡಿ, ಅದು ಕೂಡ ತಪ್ಪೆ. ಜಲಾಶಯಕ್ಕೆ ಅಂತ ಆಗಬೇಕಿತ್ತು, ಜಲಾಶಯಕ್ಕೆ ಅಂತ ಆಗಿದೆ. ಜಲಾಶಯಕ್ಕೆ ಆಗಮಿಸುತ್ತಿರುವ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು, ಮಾನ್ಯ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ, ಇವರಿಗೆ ಹಾರ್ದಿಕ ಸ್ವಾಗತ ಕೋರುವವರು ಶ್ರೀ HR ಗವಿಯಪ್ಪ, ಶಾಸಕರು, ಹೊಸಪೇಟೆ. ನಾಚಿಕೆ ಆಗಬೇಕು. ಇಲ್ಲಿ ಸಮಸ್ಯೆಯನ್ನು ನೋಡಿ ಬನ್ನಿ ಅಂತೇಳಿ ನೀವು ವೆಲ್ಕಮ್ ಮಾಡ್ತಾ ಇದ್ದೀರಾ ಅನ್ನುವ ಪ್ರಶ್ನೆಯನ್ನು ನಾವು ಮಾಡ್ತಾ ಇಲ್ಲ ರಂಜಿತ್, ರೈತರು ಮಾಡ್ತಿದ್ದಾರೆ. ನಮಗೆ ಕಷ್ಟ ಆಗ್ತಾ ಇದೆ, 2 ಬೆಳೆ ಬೆಳಿಬೋದು ಅಂತೇಳಿ ನಾವು ಕನಸನ್ನು ಕಟ್ಕೊಂಡಿದ್ವಿ. ಆದರೆ ಯಾರ ಬೇಜವಾಬ್ದಾರಿತನದಿಂದ ಇವತ್ತು 19ನೇ ಕ್ರಸ್ಟ್ ಮುರಿತ ಆಗಿದೆ, ನೀರೆಲ್ಲ ಪೋಲಾಗ್ತಾ ಇದೆ. ಒಂದು ಕಡೆ DCM DK ಶಿವಕುಮಾರ್ ಅವರು ಇದಕ್ಕೆ ಯಾರು ಕೂಡ ಹೊಣೆ ಅಲ್ಲ, ನಾವು ತನಿಖೆಗೂ ಕೂಡ ಕೊಡೋದಿಲ್ಲ ಅಂತ ಹೇಳ್ತಾರೆ. ಆದರೆ ಇಷ್ಟೆಲ್ಲ ಸಮಸ್ಯೆಗಳ ಸರಮಾಲೆ ಇರುವಂಥ ಈ ಒಂದು ಭಾಗದಲ್ಲಿ ಜಾಸ್ತಿ ದೂರ ಏನು ಹಾಕಿಲ್ಲ ರಂಜಿತ್. ನೋಡಿ, ಅಲ್ಲಿ ನನ್ನ ಎಡಭಾಗದಲ್ಲಿ ಹೈವೇ ಪಕ್ಕದಲ್ಲೇ ಇರುವಂಥದ್ದು ಜಲಾಶಯ. ಈ ಮರಗಳನ್ನು ದಾಟಿ ಹೋದ್ರೆ ನಡುಗಡ್ಡೆ ಮೇಲೆ ನಾವು ನಿಂತಿದ್ದೀವಿ. ನೋಡಿ, ಅಲ್ಲಿ ಆ ಡ್ಯಾಮ್ನ ಮೇಲ್ಗಡೆ ಒಂದು ಬ್ರಿಡ್ಜ್ನ ಮೇಲೆ ನಿಂತು ಅಲ್ಲಿ ಎಷ್ಟೋ ಜನ ನೋಡ್ತಿದ್ದಾರೆ, ಅಯ್ಯೋ ನೀರು ಹೋಗ್ತಾ ಇದೆಯಲ್ಲ, ಅಯ್ಯೋ ನೀರು ಹೋಗ್ತಾ ಇದೆಯಲ್ಲ ಅಂತೇಳಿ ಅವರು ಒಂದು ರೀತಿಯಲ್ಲಿ ಗೊಂದಲದಲ್ಲಿದ್ದಾರೆ. ಇಂಥ ಒಂದು ಜಾಗದಲ್ಲಿ ಈ ರೀತಿಯಾಗಿ
ಫ್ಲೆಕ್ಸನ್ನು ಅಳವಡಿಸಿ ಸಮಸ್ಯೆಯನ್ನು ನೋಡಿ ಬನ್ನಿ ಅಂತೇಳಿ ಹಾಕಿರುವಂಥ ರಾಜಕಾರಣಿಗಳೇನಿದ್ದಾರೆ, ಫ್ಲೆಕ್ಸ್ ಹಾಕಿದ್ರಲ್ಲ, ಅವರ ವಿವೇಚನೆಗೆ ಬಿಡಬೇಕು. ಯಾರನ್ನು ಮೆಚ್ಚಿಸೋದಕ್ಕೆ ಇವರು ಈ ರೀತಿಯಾಗಿ ಮಾಡಿದೆ ಅಂತೇಳಿ ಮೆಚ್ಚೋದಲ್ಲ, ರೈತರ ಕಣ್ಣೀರನ್ನು ಹೊರಿಸುವಂಥ ಕೆಲಸ ಆದರೆ ಅದಕ್ಕಿಂತ ಬೇರೆ ಉಪಕಾರ ಆಗೋದಿಲ್ಲ. ಆದರೆ ಇದೆಲ್ಲ ಬೇಕಿತ್ತ ಅನ್ನುವ ಪ್ರಶ್ನೆಗಳಿಗೆ ಉದ್ಭವ ಆಗ್ತಾ ಇದೆ. ರಂಜಿತ್, ಓಕೆ ನಾಗೇಂದ್ರ, ನಿಮಗೆ ವಯಸ್ಸಾಗ್ತಾ ಇದೆ, ಆದರೆ ಮದುವೆ ಆಗಿಲ್ವಾ? ಅವಸರಕ್ಕೆ ಬಿದ್ದು ಸಿಕ್ಕವರನ್ನ ಮದುವೆ ಆಗಬೇಡಿ. ನೀವು ಆತುರ ಪಟ್ರೆ ಮಕ್ಮಲ್ ಟೋಪಿ ಹಾಕ್ತಾರೆ, ಗ್ಯಾರಂಟಿ, ಹುಷಾರಾಗಿರಿ. 8 ಜನ ಬರ್ತಾರೆ, ಹೆಣ್ಣನ್ನು ತೋರಿಸ್ತಾರೆ, ಮದುವೆ ಮಾಡ್ತಾರೆ, 4 ದಿನಕ್ಕೆ ನಿಮ್ಮನ್ನ ಬರ್ಬಾದ್ ಮಾಡ್ತಾರೆ. ತುಮಕೂರಿನಲ್ಲಾಗಿರುವಂಥ ಘಟನೆ ಇದು. ತುಮಕೂರಿನಲ್ಲಿ ಆಗಿರುವಂಥ ಮ್ಯಾರೇಜ್ ಧೋಖಾ ಇದು. ಮ್ಯಾರೇಜ್ ಧೋಖಾ ಕಂಪನಿ ಈಗ ಅರೆಸ್ಟ್ ಆಗಿದೆ. ಮದುವೆ ವಯಸ್ಸು ಮೀರಿದ ಯುವಕರೇ ಹುಷಾರಾಗಿರಿ, ಇವರ ಟಾರ್ಗೆಟ್ ನೀವೇನೆ. ತುಮಕೂರು ಜಿಲ್ಲೆ ಗುಬ್ಬಿ ಪೊಲೀಸರಿಂದ ಭರ್ಜರಿ ಬೇಟೆಯಾಡಿದ್ದಾರೆ. 3 ವರ್ಷದಲ್ಲಿ 5 ಮದುವೆಯಾಗಿದ್ದ ಐನಾತಿ ಈಗ ಅರೆಸ್ಟ್ ಆಗಿದ್ದಾಳೆ. ಈ ಕುಷ್ಟಗಿನೊಬ್ಬ ಬಸವರಾಜ್ ಅಂತ ಇಲ್ಲೆಲ್ಲ ಪರಿಚಯ ಆಗಿದ್ದ. ಅವನ ಮುಖಾಂತರ ಅವನು ಹುಬ್ಳಿ ಲಕ್ಷ್ಮೀ ನಾರಾಯಣ ಬ್ರೋಕರ್ಗೆ ತಿಳಿಸಿದ್ದ. ಆ ಅಮ್ಮ ಆಯಿತು ನಾನು ಕೊಟ್ಟು ಮಾಡಿಸ್ತೀನಿ ನಿಮ್ಮ ಜನತೆ ಅಂತ ಹೇಳಿ ಇಲ್ಲಿಗೆ ನಮ್ಮೂರಿಗೆ ಹುಡುಗಿ ಕರ್ಕೊಂಬಂದು ಮಾತುಕತೆ ಆಡಿ 1.5 ಲಕ್ಷ ರೂಪಾಯಿ ದುಡ್ಡು ತಗೊಂಡು ಒಡವೆನೂ ತಗೊಂಡು ಮದುವೆ ಇಲ್ಲಿ ನಮ್ಮೂರು ದೇವಸ್ಥಾನದಲ್ಲೇ ನಾವು ಸುಮಾರು ಜನ ಸೇರ್ಕೊಂಡು ಮದುವೆ ಮಾಡಿದ್ದು. ಮದುವೆ ಮಾಡಿ ಆದಮೇಲೆ ನಮ್ಮ ಶಾಸ್ತ್ರ ಮಾಡೋಕ್ಕೂ ಅವ್ರು ಬಿಡಲಿಲ್ಲ. ಆಮೇಲೆ ಅವರು ನಮ್ಮ ಶಾಸ್ತ್ರ ಮಾಡಬೇಕು, ನಮ್ಮದೇನೋ ಉಡಿ ತುಂಬ ಶಾಸ್ತ್ರ ಐತೆ, ಗಂಡ ಬರೋಂಗಿಲ್ಲ, ಯಾರ ಕರ್ಕೊಂಬನ್ನಿ ಅಂತ ಹೇಳಿರು. ನಾನೇ ಆ ಹುಡುಗಿಗೆ ಕರ್ಕೊಂಡು ಹೋಗಿ ಬ್ರೋಕರ್ ಮನೆಗೆ ಬಿಟ್ಟು ಬಂದಿದ್ದೆ. ಬಿಟ್ಟು ಬಂದ ಮೇಲೆ ಬಿಡೋಕ್ಕೆ ಹೋದಾಗ 3 ದಿವಸ ಆಗುತ್ತೆ, ನಾವು ಕರ್ಕೊಂಬಂದು ಬಿಡ್ತೀವಿ, ನೀವು ಹೋಗೊಂದು. ನಾನು ಒಂದು ರಾತ್ರಿ ಅಲ್ಲೇ ಇದ್ದು ಇನ್ನು ಬೆಳಗ್ಗೆ ನಾನು ವಾಪಸ್ ಬಂದೆ. ಇನ್ನು 4ನೇ ದಿವಸಕ್ಕೆ ಕೇಳಿದಾಗ ನಮಗೆ ಹುಷಾರಿಲ್ಲ, ಹಂಗೆ ಹಿಂಗೆ. ಆಮೇಲೆ ನಮ್ಮ ತಾಯಿಗೆ ಹುಷಾರಿಲ್ಲ, ಏನೇನೋ ಹೇಳಿರು. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಶ್ರುತಿ. ಆಗಸ್ಟ್ 15 ನಾವು ಸ್ವಾತಂತ್ರ್ಯ ದಿನಾಚರಣೆಗೆ ಎಲ್ಲ ರೀತಿಯ ಸಿದ್ಧತೆ ಮಾಡ್ಕೊಳ್ತಾ ಇದ್ದೀವಿ. ಆದರೆ ರಾಜ್ಯದಲ್ಲಿ ಖಾಸಗಿ ಶಾಲೆಗಳ ಒಕ್ಕೂಟ ನಿರ್ಧಾರ ಮಾಡಿದ್ದು, ಇಲ್ಲ ನಾವು ಅವತ್ತು ಕರಾಳ ದಿನಾಚರಣೆ ಆಚರಣೆ ಮಾಡ್ತೀವಿ, ಕಾರಣ ಎಲ್ಲ ಕಡೆ ಭ್ರಷ್ಟ ವ್ಯವಸ್ಥೆ ನಮಗೆ ಬೇಸತ್ತು ಹೋಗಿದ್ದೀವಿ, ಹಾಗಾಗಿ ಕರಾಳ ದಿನ ಆ ದಿನ ನಮಗೆ ಅನ್ನುವಂಥ ನಿರ್ಧಾರ. ಸರ್ಕಾರದ ವಿರುದ್ಧ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಹೋರಾಟ ಈ ರೀತಿಯಾಗಿ ಆಗುತ್ತೆ ಅಂತ ಆರ್ಆರ್ ನೀಡುವ ಮೂಲಕ ಭ್ರಷ್ಟಾಚಾರ ಮಾಡುವ ಕೆಲಸಗಳಾಗ್ತಾ ಇದೆ. ಬಿಒ ಪೋಸ್ಟಿಂಗ್ಗೆ 25 ಲಕ್ಷ ಪಡೆಯುವ ಆರೋಪ ಇದೆ. ಖಾಸಗಿ ಶಾಲೆಗಳಿಗೆ ಶಿಕ್ಷಣ ಇಲಾಖೆ ಹಿಂಸೆ ಕೊಡ್ತಾ ಇದೆ ಅನ್ನುವಂತಹ ವಿಚಾರ. ಕೆಪಿಎಂಟಿಸಿಸಿ ಒಕ್ಕೂಟದ ಪದಾಧಿಕಾರಿಗಳು ಇಂಥದ್ದೊಂದು ನಿರ್ಧಾರಕ್ಕೆ ಬಂದಿದ್ದಾರೆ.